ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಲ್ಡ್. ಈ ಬಿಸ್ನೆಸ್ ಜಗತ್ತನ್ನು ಅರ್ಥ ಮಾಡಿಕೊಳ್ಬೇಕು ನನಗೆ. ಕೆಲವೊಂದ್ಸಲ ಅನ್ಸುತ್ತೆ, ಈ ಮಾರ್ವಾಡಿಗಳು ಯಾಕೆ ಅಷ್ಟು ಸಕ್ಸಸ್ಫುಲ್ ಆಗ್ತದೆ? ಮಾರ್ವಾಡಿ ಬಿಸ್ನೆಸ್ ಫೇಲ್ ಆಗಿದ್ದೆ ಕಡಿಮೆ, ತುಂಬ ಕಡಿಮೆ. ನಾನು ಕೇಳ್ತಾ ಇದ್ದೆ ಅವರು ಟೈಮ್ ಸೆನ್ಸ್. ಅವ್ರ ಅಂಗಡಿ 8 ಗಂಟೆಗೆ ಓಪನ್ ಅಂದರೆ 8 ಗಂಟೆಗೆ ಓಪನ್, 9 ಗಂಟೆಗೆ ಓಪನ್ ಅಂದ್ರೆ 9 ಗಂಟೆಗೆ ಓಪನ್. ಯಾರೋ ಕಸ್ಟಮರ್ ಸಿಟ್ಟು ಬಂದು ಕೂಗಾಡಿ ಹೋದರೆ ಬೇರೆ ಯಾರಾದರೂ ವ್ಯಾಪಾರಸ್ಥರು ಆ ಕಸ್ಟಮರ್ ಮೇಲೆ ವಾಪಸ್ ಕೂಗಾಡ್ಬೋದು, ಹೊಡೆಯೋಕ್ಕೆ ಹೋಗಿ ಕೂಗಾಡ್ಬೋದು. ಮಾರ್ವಾಡಿ ಒಬ್ಬ ಹೆಂಗೆ ಯೋಚನೆ ಮಾಡ್ತಾನೆ, ನಾವು ಯೋಚನೆ ಮಾಡ್ತಾನೆ ಅದು ಕ್ಯಾ ಹುವಾ ಅಂದರೆ ಅವು ಗಾಲಿ ದೇಖೆ ಗಯಾ, ಕುಚ್ ತೋ ದೇಖೆ ಗಯಾನ ಅಂತ. ಲೇಕೆ ತೋ ನೈ ಗಯಾನ, ಗಾಲಿ ದೇಖೆ ಕುಚ್ ತೋ ದೇಖೆ ಗಯಾ, ಜಾನೆ ಅದು. ಲೆಕ್ಕ ಅಕೌಂಟ್ಸು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಕೌಂಟ್ಸ್ ಅವರ್ಸ್. ಮಾರ್ವಾಡಿ ಒಬ್ಬ ತಿಂಗಳಿಗೆ 10,000 ಗಳಿಸಿದ್ರೆ 12,000 ಉಳಿಸ್ತಿರ್ತಾನಂತ. 10,000 ಗಳಿಕೆ 12,000 ಸೇವಿಂಗ್ ಇರುತ್ತಾನಂತೆ. ಅದು ಹೆಂಗೆ ಅಂತ ಕೇಳಿದೆ ನಾನು. ಸರ್ ಆ್ಯಕ್ಚುಲಿ ಒಂದು 30,000 ಗಳಿಸ್ತಿರ್ತಾನೆ, ನಿಮ್ಗೆ ಹೇಳೋದು 10,000 ಅಂದಿರ್ತಾನೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳನ್ನ ಅಂಗಡಿ ಕರ್ಕೊಂಬರಕ್ಕೆ ಶುರು ಮಾಡ್ತಾರೋ. ಮಗ ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಯಾವ ದಾರಿ ಇರಲಿಲ್ಲ ಅಂದರೂ ನಾನು ಒಂದು ಅಂಗಡಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಬೇರೆ ಏನು ಮಾಡ್ತೀನೋ ಬಿಡ್ತೀನೋ, ಒಂದು ವ್ಯಾಪಾರ ಇದೆ, ಆ ಕಾನ್ಫಿಡೆನ್ಸ್ನಲ್ಲಿ ಅವನಿರ್ತಾನೆ. ಮತ್ತು ಒಬ್ರಿಗೊಬ್ರು ಆಗ್ತಾರೋ. ಯಾವುದೋ ಮಾರ್ವಾಡಿಗೇನೋ ಸಮಸ್ಯೆ ಆಗಿದೆ ಅಂದರೆ ಉಳಿದವರೆಲ್ಲ ಸೇರ್ಕೊಂಡು ಕೈ ಹಿಡಿದು ಎತ್ತುತ್ತಾರೆ, ಅದನ್ನು ಒಂದು ಬಿಸ್ನೆಸ್ ಹಾಕ್ಕೊಳ್ತಾರೆ. ಹೀಗಾಗಿ ದಟ್ ಕಮ್ಯುನಿಟಿ ಒಂದು ವ್ಯಾಪಾರಿ ವರ್ಗ ಅನ್ನುವಂಥದ್ದು ಹಂಗೆ ಬೆಳೆದು ನಿಂತಿರುವಂಥ. ಇವತ್ತು ಪೇಪರಲ್ಲಿ ಓದ್ತಾ ಇದ್ದೆ, ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ, 65 to 67.5 ಏನೋ ಆಗಿದೆ ಅಂತ. ನಮ್ಮ ಡಾಕ್ಟರ್ ದಾಮ್ಲೆ ಅವ್ರು ಹೇಳ್ಬೇಕು ಅದು ಎಷ್ಟರ ಮಟ್ಟಿಗೆ ನಿಜ ಅಂತ. 65 to 67.5. ಇದಕ್ಕಿಂತ ಹಿಂದೆ ಒಂದು ಕಮ್ಯುನಿಟಿ ವೈಸ್ ನಾನು ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡ್ತಾ ಇದ್ದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಯುನಿಟಿ ವೈಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಯುನಿಟಿ ವೈಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ, ಹೆಲ್ತ್ ವೈಸ್ ಯಾರ್ಯಾರ್ದು ಏನೇನಿದೆ, ಎಜುಕೇಷನ್ ಯಾರ್ಯಾರಲ್ಲಿ ಹೆಂಗಿದೆ. ಈ ದೇಶದಲ್ಲಿ ಮೈಕ್ರೋ ಮೈನಾರಿಟಿ ಅಂದ್ಕೊಂಡು ಬಿಸ್ನೆಸ್ ಜಗತ್ತಿನಲ್ಲಿರೋರು ಇದು ಎಲ್ಲ ಪ್ಯಾರಾಮೀಟರ್ಸ್ನಲ್ಲೂ ಮುಂದಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ನಲ್ಲಿ ಬೆಸ್ಟ್ ಆಫ್ ದ ಎಜುಕೇಷನ್, ಬೆಸ್ಟ್ ಆಫ್ ದ ಹೆಲ್ತ್, ಅತ್ಯುತ್ತಮವಾದ ಆರೋಗ್ಯ, ಅತ್ಯಂತ ದೀರ್ಘಾಯುಷಿಗಳು, ಪರ್ ಕ್ಯಾಪಿಟಲ್ ಇನ್ಕಮ್ ಅತ್ಯುತ್ತಮ. ಅವ್ರು ಯಾರು ಅಂದರೆ ಆ ಎಲ್ಲ ಕಮ್ಯುನಿಟಿಗಳನ್ನು ಸೇರಿಸಿದ್ರೂ ಕೂಡ ಈ ದೇಶದ ಜನಸಂಖ್ಯೆ 3% ಆಗದೆ. ದೇ ಆರ್ ಆಲ್ ಇನ್ ಟು ಬಿಸ್ನೆಸ್. ಎಲ್ಲರೂ ಕೂಡ ವ್ಯಾಪಾರದಲ್ಲಿದ್ದಾರೆ. ಅದು ನೋಡಿದಾಗ ಒಂದೊಂದು ಸಲ ದಿಸ್ ಈಸ್ ದ ವೇ ದಿಸ್ ನೇಷನ್ ಹ್ಯಾಸ್ ಟು ಗೋ ಅಹೆಡ್ ಅಂತ ಅನಿಸುತ್ತೆ. IIMಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಅಭಿನಂದನೆಗಳನ್ನು ಹೇಳ್ತೀನಿ. ಪ್ರತಿಯೊಂದು ಕೂಡ ಏನೇ ಕಾರ್ಯಕ್ರಮ ಆದರೂ, ಯಾವ ವೇದಿಕೆ ಆದರೂ, ಯಾರಿಗೆಷ್ಟು ಲಾಭ, ಯಾರಿಗೆಷ್ಟು ನಷ್ಟ, ನಮ್ಮದಿಂದ ನಿಮಗೇನು ಬರುತ್ತೆ, ನಿಮ್ಮಿಂದ ನಮಗೇನು ಬರುತ್ತೆ, ಈ ಲೆಕ್ಕಾಚಾರದಲ್ಲೇ ಇರುವ ಸಂದರ್ಭದಲ್ಲಿ ಇಂಥದ್ದೊಂದು ಇವೆಂಟ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಲ್ಲ, ಅದು ಖುಷಿಯಾಗತ್ತೆ ನನಗೆ. ಇಂಥದ್ದೊಂದು ಇವೆಂಟ್ ಮಾಡಬೇಕು ಅನಿಸುತ್ತೆ. ತಾತ್ಪರ್ಯ ಇಷ್ಟೇ, ಲೆಟ್ ಅಸ್ ಗ್ರೋ ಟುಗೆದರ್ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಮೇಕ್ ಅಸ್ ಬಿ ದ ಪಾರ್ಟ್ ಆಫ್ ದ್ಯಾಟ್ ಗ್ರೋತ್ ಸ್ಟೋರಿ. ನಮ್ಮನ್ನು ಅದರ ಭಾಗವಾಗಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.